ನಮಸ್ಕಾರ. ಬೆಂಗಳೂರಿನ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ನವಿತಾ ಅಜಯನ್. ರೂಪಾ ರೋಹಿಣಿ ಫೈಟ್ಗೆ ಸರ್ಕಾರ ಬ್ರೇಕ್ ಹಾಕಿದೆ. ಹಾದಿ ಬೀದಿ ಜಗಳ ಆಡ್ತಾ ಇದ್ದ ಮಹಿಳಾ ಮಣಿಗಳಿಗೆ ಅಡ್ರೆಸ್ ಕೊಡದೆ ಎತ್ತಂಗಡಿ ಮಾಡಿದೆ. ರೂಪಾ ಜೊತೆ ರೂಪಾ ಪತಿಯೂ ಸೇರಿದಂತೆ 7 ಜನರನ್ನ ವರ್ಗಾವಣೆ ಮಾಡಲಾಗಿದೆ. ರೂಪಾ ವರ್ಸಸ್ ರೋಹಿಣಿ ಫೈಟ್ಗೆ ಸರ್ಕಾರ ಬ್ರೇಕ್. ಇಬ್ಬರಿಗೂ ಹುದ್ದೆ ತೋರಿಸದೆಯೇ ಎತ್ತಂಗಡಿ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪಾ ಮೌದ್ಗಿಲ್ ಸಂಘರ್ಷ ತಾರಕಕ್ಕೇರಿತ್ತು. ಇಬ್ಬರ ಕಚ್ಚಾಟ ಸರ್ಕಾರಕ್ಕೂ ಭಾರಿ ಮುಜುಗರ ತಂದಿತ್ತು. ಇಬ್ಬರಿಗೂ ನಿನ್ನೆ ಸಿಎಸ್ ವಂದಿತಾ ಶರ್ಮಾ ವಾರ್ನ್ ಮಾಡಿ ಕಳಿಸಿದ್ರು. ಇದೀಗ ಸರ್ಕಾರ ಡಿ ರೂಪಾ ರೋಹಿಣಿ ಸಿಂಧೂರಿಯನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. ಅಲ್ಲದೆ ರೂಪಾ ಪತಿ ಮುನೀಶ್ ಮೌದ್ಗಿಲ್ರನ್ನ ಡಿಪಿಆರ್ ಪ್ರಧಾನ ಕಾರ್ಯದರ್ಶಿಯಾಗಿ ವರ್ಗಾವಣೆ ಮಾಡಲಾಗಿದೆ. ಫೇಸ್ಬುಕ್ ವಾರ್ ಬಳಿಕ ಕಾನೂನು ಸಮರ. ರೂಪಾ ವಿರುದ್ಧ ಎನ್ಸಿಆರ್ ದಾಖಲಿಸಿ ಪೊಲೀಸರ ತನಿಖೆ. ರೋಹಿಣಿ ಸಿಂಧೂರಿ ಅವರ ಖಾಸಗಿ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಡಿ ರೂಪಾ ಮೌದ್ಗಿಲ್ ಹಾಕಿದ್ರು. ಹೀಗಾಗಿ ನಿನ್ನೆ ರೋಹಿಣಿ ಸಿಂಧೂರಿ ಪತಿ ಸುಧೀರ್ ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಸಂಬಂಧ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ. ಎಫ್ಐಆರ್ ದಾಖಲು ಮಾಡಲು ಪೊಲೀಸರು ಹಿಂದೇಟು ಮಾಡಿದ್ರೆ ಕೋರ್ಟ್ ಮೊರೆ ಹೋಗಿ ಎಫ್ಐಆರ್ ದಾಖಲಿಸಲು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಡಿ ರೂಪಾ ಕೂಡ ರೋಹಿಣಿ ವಿರುದ್ಧದ ಆರೋಪಗಳ ತನಿಖೆ ನಡೆಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮತ್ತೆ ಮುನ್ನೆಲೆಗೆ ಬಂದ ಡಿಕೆ ರವಿ ಕೇಸ್. ರೋಹಿಣಿಗೆ ಬೆಂಬಲಿಸಿದ್ರ ಅಧಿಕಾರಿಗಳು. ರೋಹಿಣಿ ರೂಪಾ ಜಟಾಪಟಿಯಲ್ಲಿ ಮತ್ತೆ ಡಿಕೆ ರವಿ ಸಾವಿನ ಕೇಸ್ ಮುಂದೆ ಬಂದಿದೆ. ರೋಹಿಣಿ ಸಿಂಧೂರಿ ಹಾಗೂ ಡಿಕೆ ರವಿ ನಡುವೆ ಸಾಕಷ್ಟು ಚಾಟ್ ನಡೆದಿದೆ. ಆದರೆ ಕೇಸ್ ತನಿಖೆ ನಡೆಸಿದ್ದ ಸಿಬಿಐ ಅಧಿಕಾರಿಗಳು ರೋಹಿಣಿ ಸಿಂಧೂರಿಯನ್ನ ಮಾತ್ರ ಹೆಚ್ಚು ವಿಚಾರಣೆ ನಡೆಸಿಲ್ಲ ಅಂತ ವಕೀಲ ಸೂರ್ಯ ಮುಕುಂದ್ ರಾವ್ ಆರೋಪಿಸಿದ್ದಾರೆ. ತನ್ನ ಸಾವಿಗೆ ಇದೇ ಕಾರಣ, ನಾನು ಹೋಗ್ತಾ ಇದ್ದೀನಿ, ನಾನು ಸತ್ ನಂತರ ನೀನು ನನ್ನನ್ನು ಬರಬೇಕು, ನನ್ನನ್ನು ತಪ್ಕೊಬೇಕು, ನನಗೊಂದು ಮುತ್ತು ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ಡಿ ಕೆ ರವಿ ಒಂದು ಆ ಮೆಸೇಜಲ್ಲಿ ಕಳಿಸಿರ್ತಾರೆ. IAS ಅಧಿಕಾರಿಗಳಾಗಿರ್ಬೋದು ಅಥವಾ ಮೇಲ್ಮಟ್ಟದ ಅಧಿಕಾರಿಗಳಾಗಿರ್ಬೋದು ಎಲ್ಲೋ ಒಂದು ಕಡೆ ರೋಹಿಣಿ ಸಿಂಧೂರಿ ಅವರ ರಕ್ಷಣೆಯನ್ನು ಮಾಡಿದ್ದಾರೆ ಅನ್ನೋದು ನೇರವಾಗಿ ಗೊತ್ತಾಗುತ್ತೆ. CBI ರಿಪೋರ್ಟಲ್ಲಿ ಫೈಂಡಿಂಗ್ಸ್ ಬಂದಿರೋವಂಥದ್ದು ಈ ಸಾವು ಆತ್ಮಹತ್ಯೆ, ಆ ಸಾವಿಗೆ ಮುಖ್ಯವಾಗಿ ಕಾರಣ ಆಗಿರುವಂಥವ್ರು ರೋಹಿಣಿ ಸಿಂಧೂರಿ ಅವರ ಸಂಬಂಧ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿದೆ. ಇನ್ನೊಂದ್ ಕಡೆ ಇವತ್ತು ವಿಧಾನಮಂಡಲ ಅಧಿವೇಶನದಲ್ಲೂ ರೂಪಾ ಹಾಗೂ ರೋಹಿಣಿ ಸಿಂಧೂರಿ ಫೈಟ್ ಬಗ್ಗೆ ಚರ್ಚೆ ನಡೆದಿದೆ. ಇಬ್ಬರು ಅಧಿಕಾರಿಗಳ ವರ್ತನೆಯಿಂದ ಆಡಳಿತದ ಮೇಲೆ ಪರಿಣಾಮ ಇದ್ರೂ ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ ಅಂತ ವಿಪಕ್ಷಗಳು ಮುಗಿಬಿದ್ದಿದ್ವು. ಇಬ್ಬರು ಉನ್ನತ ಮಟ್ಟದ ಅಧಿಕಾರಿಗಳ ಬೀದಿ ರಂಪಾಟ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ತಲುಪಿದೆ. ಇದಕ್ಕೆ ಅಂತ್ಯ ಯಾವಾಗ ಅನ್ನೋದು ಎಲ್ಲರ ಪ್ರಶ್ನೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18.